ಈ ವರ್ಷ ಡಿಜೆಗೆ ಅನುಮತಿಯನ್ನು ನಿರಾಕರಿಸಿದರೆ ನಿನ್ನೆ ಸಂಘಟನೆಗಳು ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ. ದಾವಣಗೆರೆಯಲ್ಲಿ ಈ ಜಿಲ್ಲಾಡಳಿತ ಡಿಜೆ ಬ್ಯಾನ್ ಮಾಡ್ತಾರೆ. ನಾವು ಡಿಜೆಗೆ ಅನುಮತಿ ಕೊಡಬೇಕಂದ್ರೆ ನನ್ನ ಮೇಲೆ FIR ಹಾಕ್ತಾರೆ. ನಾನು ಹೇಳಿದೆ, ನಿಮಗೆ ತಾಕತ್ತಿದ್ರೆ ಬಂಧಿಸ್ರಿ, ನಿಮಗೆ ತಾಕತ್ತಿದ್ರೆ ನನ್ನ ಬಂಧಿಸ್ರಿ ಅಂತ ಸವಾಲು ಹಾಕಿದ್ವಿ. ನಾವೇನು ಈ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧಿಕಾರದಲ್ಲಿಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಣಿತಿಯಂತೆ ಸರ್ಕಾರ ನಡೀತಿದೆ. ಮತ್ತು ಎಲ್ಲ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪೆಹಲ್ಗಾಮ್ ದಾಳಿ ಆದಮೇಲೆ, ಅಮಾಯಕರ ಹಿಂದೂಗಳ ಹತ್ಯೆ ಆದಮೇಲೆ, ಆಪರೇಷನ್ ಸಿಂಧೂರ ಬಗ್ಗೆ ಟೀಕೆ ಮಾಡಿದ್ರಲ್ಲ, ಶಾಂತಿ ಮಂತ್ರ ಹೇಳಿದ್ರಲ್ಲ, ರಾತ್ರೋರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಗತ್ ಪ್ರಸಿದ್ಧರಾದರು. ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು. ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ, ಈ ದೇಶದ ಬಗ್ಗೆ ಎಷ್ಟು ಕಳಕಳಿದೆ, ಕಾಳಜಿಯಿಂದ ಗೊತ್ತಾಗುತ್ತೆ. ಇವರಿಗೆ ಪಾಕಿಸ್ತಾನ ಬಗ್ಗೆ ವ್ಯಾಮೋಹ. ಇಲ್ಲಿ ಎಲ್ಲ ಒಂದು ಕಡೆ ಈ ಪಾಕಿಸ್ತಾನ ಇಂಡೈರೆಕ್ಟಾಗಿ ಇವರ ಮುಖಾಂತರ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 138 ಸೀಟು ಬಂದು 136 ಸೀಟ್ ಬಂದಾಗ ಪಾಕಿಸ್ತಾನದಲ್ಲಿ ವಿಜಯೋತ್ಸವ ಆಚರಿಸ್ತಾರೆ. ಅಂದರೆ ಎಷ್ಟು ವ್ಯಾಮೋಹ ಕಾಂಗ್ರೆಸ್ಗೂ ಈ ಪಾಕಿಸ್ತಾನಕ್ಕೂ ನಂಟು. ಈ ದೇಶದ್ರೋಹದಡಿಯಲ್ಲಿ ಇವರಿಗೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು. ಇದ್ರ ಜೊತೆಗೆ ಯಾರು ನೋಡಿ, ನಾನು ಇನ್ನೊಂದು ಮಾತಾಡ್ತೀನಿ, ಇವರಿಗೆ ಭಾರತ್ ಮಾತೆಗೆ ಅಂದವ್ರನ್ನ ಮೇಲೆ ಕೇಸ್ಗಳಾಗ್ತಾರೆ, ಮೊಕದ್ದಮೆಗಳಾಗ್ತಾರೆ, ಕೋಮುವಾದಿಗಳಾಗ್ತೀವಿ ನಾವು. ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವರು ಶಾಂತಿ ಪ್ರಿಯರು, ಅವರು ಇವರ ಬ್ರದರ್ಸ್ ಶಾಂತಿ ದೂತರು. ಅಂದರೆ ಎಷ್ಟು ವ್ಯಾಮೋಹ ಇದೆ. ವೋಟ್ಗೋಸ್ಕರ, ಮತಗಳಿಗೋಸ್ಕರ ಏನು ಬೇಕಂತ ನೀವು ಮಾಡಕ್ಕೆ ಹೊರಟಿದ್ದೀರಿ. ನಾವು ಹೇಳ್ತೀವಿ ಸರ್ಕಾರಕ್ಕೆ, ನಡೆಯಲ್ಲ. ಇವತ್ತು ನಾನು ನಮ್ಮ ಸನಾತನ ಹಿಂದೂ ಧರ್ಮ DK ಶಿವಕುಮಾರ್ ನಮಸ್ತೆ ಸದಾ ವತ್ಸಲಿಂದ ಟೀಕೆ ಟಿಪ್ಪಣಿ ಮಾಡಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂದರು ಡೈವರ್ಟ್ ಮಾಡೋಕ್ಕೋಸ್ಕರ ನಾವು ಇವತ್ತು ಹಿಂದೂಗಳು ಜಾಗೃತರಾಗಬೇಕು, ಒಂದಾಗಬೇಕು, ಒಟ್ಟಾಗಬೇಕು. ಈ ಸರ್ಕಾರವ ಕಿತ್ತೆಸೆತಕ್ಕಂಥ ನಾವು ಪ್ರತಿಜ್ಞೆ ಮಾಡಬೇಕು. ನಾವು ರಾಜಕಾರಣದಲ್ಲಿ ಧರ್ಮದಲ್ಲಿ ರಾಜಕಾರಣ ಬೆರೆಸಲ್ಲ, ಧರ್ಮದ ತಳಹದಿ ಮೇಲೆ ರಾಜಕಾರಣ ಮಾಡಬೇಕು.